ಜೆಡಿಎಸ್ ಅವ್ರ ಪಾತ್ರ ಅಂತಾರಲ್ಲ, ಅವ್ರ ಕೂಸು ಅಂತಾರಲ್ಲ, ಅವ್ರ ಕೂಸು ನೀವ್ಯಾಕೆ ಎತ್ಕೊಂಡಿದ್ದೀರಾ? ಅವ್ರ ಮಕ್ಕಳು ನೀವ್ಯಾಕಪ್ಪ ಎತ್ಕೊಂಡಿದ್ದೀರಾ? ಅವ್ರ ಕೂಸು. ಡಿ.ಕೆ. ಶಿವಕುಮಾರ್ ಬಂದ ತಕ್ಷಣ ಕರ್ನಾಟಕದಲ್ಲಿ ಏನ್ ಪ್ರಾರಂಭ ಆಯ್ತು? ರಿಯಲ್ ಎಸ್ಟೇಟ್ ಪ್ರಾರಂಭ ಆಯ್ತು. ಡಿ.ಕೆ. ಶಿವಕುಮಾರ್ ಎಂಟ್ರಿ ಆದ ತಕ್ಷಣ ಕಳೆದ 1 ವರ್ಷದಲ್ಲಿ ಏನ್ ಸಾಧನೆ? ರಿಯಲ್ ಎಸ್ಟೇಟ್ ಸಾಧನೆ. ಬಂದು 30 ದಿನ ದಾಟ್ತು. ಯಾವ್ದಾದ್ರು ನೀರಾವರಿ ಯೋಜನೆ ಬಂದಿದ್ಯಾ? ಯಾವ್ದಾದ್ರು ಹಳ್ಳ ಬಿದ್ದಿರೋ ರಸ್ತೆ ಮುಚ್ಚಿದಾರ? ಯಾರ ರೈತರಿಗೆ ಪರಿಹಾರ ಕೊಟ್ಟಿದಾರ? ಈ ಮನೆಯಾಳ ಕಾಂಗ್ರೆಸ್ ಬಂದ ತಕ್ಷಣ ಬರಗಾಲ ಶುರುವಾಗೋಯ್ತು. ಡಿ.ಕೆ. ಎಂಟ್ರಿ, ಬರಗಾಲ ಗ್ಯಾರಂಟಿ. ಈ ಸರ್ಕಾರ ಇವತ್ತು ಬರಗಾಲ ಅಂತ ಹೇಳಿ ರೆವೆನ್ಯೂ ಮಿನಿಸ್ಟರ್ ಕೇಂದ್ರ ಕೇಳಿದ್ದಾರೆ. ನ್ಯಾಷನಲ್ ಡಿಸಾಸ್ಟರ್ ಘೋಷಣೆ ಮಾಡ್ಬೇಕಂತ. ಯಾವ್ದೋ ಭೂಕಂಪ ಆತದಲ್ಲ, ಘೋಷಣೆ ಮಾಡ್ತಾರಲ್ಲ ಹಂಗೆ. ಸ್ವಾಮಿ, ನೀವೇ ಇನ್ನ ಏನು ಘೋಷಣೆ ಮಾಡಿಲ್ಲಲ್ಲ. ಬರಗಾಲದ ಬಗ್ಗೆ ನೀವೇ ಏನು ಘೋಷಣೆ ಮಾಡಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ರೈತ ವಿರೋಧಿ ಸರ್ಕಾರ. ಇವತ್ತು ನಾವು ಬಿಜೆಪಿ ಒಂದ್ ರೀತಿ ರೈತರ ಪಾಲಿಗೆ ಸರ್ಕಾರನೇ ಡಿಸಾಸ್ಟರ್ ಇದು ಸರ್ಕಾರ ರೈತರ ಪಾಲಿಗೆ. ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಈ ಬಿಡದಿ ಪ್ರಾಜೆಕ್ಟ್ ಅಲ್ಲಿ ನಮ್ದು ಯಾವುದನ್ನು ಕೂಡ ಕಿಂಚತ್ತು ಪಾತ್ರ ಇಲ್ಲ. ಇದೆಯಾ ನಮ್ದು? ಒಂದು ಚೂರು ನಮ್ದು ಪಾತ್ರ ಇಲ್ಲ. ಇದರಲ್ಲಿ ನಾವು ನೋಟಿಫಿಕೇಶನ್ ಮಾಡಿಲ್ಲ, ಅಕ್ವೈರು ಮಾಡಿಲ್ಲ, ಯಾವುದೇ ಪ್ರೊಸೀಡಿಂಗ್ಸ್ ಮಾಡಿಲ್ಲ. ಸದಾನಂದ ಗೌಡ್ರು ಇದ್ದಾಗ ಮುಖ್ಯಮಂತ್ರಿ ಒಂದು ಸರ್ಕಾರದ ಮೀಟಿಂಗ್ ಕರೆದ್ರು. ಕೇಂದ್ರ ಸರ್ಕಾರ ಅಕ್ವಿಜೇಷನ್ಗೆ ಕಾಯ್ದೆಯನ್ನು ಬದಲಾವಣೆ ಮಾಡಿದರೆ ಅದಕ್ಕೋಸ್ಕರ ಈ ಬಿಡದಿ ಪ್ರಾಜೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಸದಾನಂದ ಗೌಡ್ರು. ಜಗದೀಶ್ ಶೆಟ್ಟರು ಅಷ್ಟೇ ಬಂದಾಗ ಇದನ್ನ ಯಾವುದೇ ಅಕ್ವಿಜೇಷನ್ಗೆ ನೋಟಿಸ್ ಅನ್ನ ಸರ್ವ್ ಮಾಡಲಿಲ್ಲ. ಯಡಿಯೂರಪ್ಪನವರು ಇದ್ದಾಗ ರೈತರು ಬಂದು ಕೇಳಿದ್ರು, ಈ ಬಿಡದಿ ಪ್ರಾಜೆಕ್ಟ್ ಬೇಡ ಸರ್ ಅಂತ. ನಾ ಮಾಡಲ್ಲ ಅಂತ ಹೇಳಿದ್ರು. ಇವತ್ತು ಡಿ.ಕೆ. ಶಿವಕುಮಾರ್ ಕೇಳ್ತಾ ಇದ್ದಾರೆ, ಅಶೋಕ್ ಅವರೇ ನೀವು ಕಂದಾಯ ಸಚಿವರಾಗಿದ್ದೀರಿ, ನೀವು ಪಾತ್ರ, ನೀವು ಸೈನ್ ಹಾಕಿಲ್ವಾ ಅಂತಾರೆ. ನಾನು ಯಾವ್ದಕ್ಕನ ಸೈನ್ ಹಾಕಿದ್ರೆ ತೋರ್ಸಿ. ನಾನು ಯಾವ್ದಾನ ಬಿಡದಿ ಪ್ರಾಜೆಕ್ಟ್ ಗೆ ಅಕ್ವಿಜೇಷನ್ ಗೆ ಸೈನ್ ಹಾಕಿದಿನ ತೋರಿಸಿ, ಪ್ರೊಸೀಡಿಂಗ್ಸ್ ಗೆ ಸೈನ್ ಹಾಕಿದಿನ ತೋರಿಸಿ. ಇದರಲ್ಲಿ ಬಿಜೆಪಿ ಪಾತ್ರ ಎಳ್ಳಷ್ಟು ಇಲ್ಲ. ಅದಕ್ಕೋಸ್ಕರ ನಾವು ಧೈರ್ಯದಿಂದ ಬಿಡದಿ ರೈತರ ಪರವಾಗಿ ಹೋರಾಟಕ್ಕೆ ನಾವು ಇಳಿದಿದ್ದೀರಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಷ್ಟೇ, ಅವ್ರ ಅಕ್ವಿಜೇಷನ್ ಮಾಡಿಲ್ಲ, ಪ್ರೊಸೀಡಿಂಗ್ಸ್ ಅಷ್ಟೇ ಮಾಡಿದ್ದವರು. ಅಕ್ವಿಜೇಷನ್ ಗೆ ಅವರು ಅವಕಾಶ ಕೊಟ್ಟಿಲ್ಲ. ವಿಧಾನಸಭೆಯಲ್ಲಿ ಚರ್ಚೆ ಆದಾಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ರೈತರಿಗೆ ವಿರೋಧ ಆದಂತ ಬಿಡದಿ ಪ್ರಾಜೆಕ್ಟ್ ಅನ್ನ ನಾನು ಮಾಡಲ್ಲ ಅಂತ ಅಧಿವೇಶನದಲ್ಲೇ ಘೋಷಣೆ ಮಾಡಿದ್ದಾರೆ. ಇಷ್ಟಿದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಪದೇ ಪದೇ ಇದು ಕುಮಾರಸ್ವಾಮಿ ಕೂಸು ಅಂತಾರೆ. ಕುಮಾರಸ್ವಾಮಿ ಏನ್ ಅಕ್ವಿಜೇಷನ್ ನೋಟಿಸ್ ಕೊಟ್ಟಿದ್ರ? ಫಸ್ಟ್ ನೋಟಿಸ್ ಬಂದಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ 2024ರಲ್ಲಿ. ಎರಡನೇ ನೋಟಿಸು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ. ಈಗ ಹಣ ಕೊಡ್ತಾ ಇರೋದು ಡಿ.ಕೆ. ಶಿವಕುಮಾರ್ ಅವರು. ಅಂದ್ರೆ ಇದರಲ್ಲಿ ಪಾತ್ರ ಎಂಟೈರ್ ಕಾಂಗ್ರೆಸ್ ಅವ್ರದೇ ಪಾತ್ರ ಇದರಲ್ಲಿ. ಈಗ ಜೆಡಿಎಸ್ ಅವ್ರ ಪಾತ್ರ ಅಂತಾರಲ್ಲ, ಅವ್ರ ಕೂಸು ಅಂತಾರಲ್ಲ, ಅವ್ರ ಕೂಸು ನೀವ್ಯಾಕೆ ಎತ್ಕೊಂಡಿದ್ದೀರಾ? ಅವ್ರ ಮಕ್ಕಳು ನೀವ್ಯಾಕಪ್ಪ ಎತ್ಕೊಂಡಿದ್ದೀರಾ? ಅವ್ರ ಕೂಸು.